ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೇಮ್ ನಂಬರ್ 2 ಬಗ್ಗೆ ಅಂದರೆ ಬರ್ತ್ ಡೇಟ್ 2 ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹೇಗೆ ನೇಮ್ ನಂಬರ್ನ ಯಾವ ನಂಬರ್ನ ಚೂಸ್ ಮಾಡ್ಕೋಬೇಕು ಅಂತ. ಈ ಒಂದು ಸಂಚಿಕೆಯಲ್ಲಿ ನಾನು ನಂಬರ್ 3 ಬಗ್ಗೆ ಅಂದರೆ 3, 12, 21, 30 3, 12, 21, 30 ಈ ಬರ್ತ್ ಡೇಟ್ಸ್ ಸೀರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಸಾಮಾನ್ಯವಾಗಿ ಯಾವ ಸಂಖ್ಯೆಯಿಂದ ನೇಮ್ ನಂಬರ್ನ ಮ್ಯಾಚ್ ಮಾಡ್ಕೊಳ್ಬೇಕು, ನ್ಯೂಮರಾಲಜಿ ಪ್ರಕಾರ ನೇಮ್ ನಂಬರ್ ಹೇಗೆ ನೀವು ಕರೆಕ್ಷನ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ನಾನು ಹೇಳುವಂಥ ಕಾಂಬಿನೇಷನಲ್ಲಿ ಪ್ರಕಾರ ನಿಮ್ಮ ನೇಮ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆಲ್ಫಾಬೆಟಿಕಲಿ ನೀವು ಅದೇ ನೇಮನ್ನು ಆಲ್ಟ್ರೇಷನ್ನು ಮಾಡ್ಕೊಳ್ಬಹುದು. ಓಕೆ, ಈಗ ನೋಡಿ 3, 12, 21, 30 ಅಂತ ಹೇಳಿದ್ರೆ ಏನಾಗ್ತದೆ, ಆಡಳಿತ ಗ್ರಹ ಬಂದು ಗುರು. ಓಕೆ, ಜುಪಿಟರ್. ಈಗ ಈ ಒಂದು ಬರ್ತ್ ಡೇಟ್ ಸೀರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಮೂಲಾಂಕದಲ್ಲಿ ಅಂದರೆ ಬರ್ತ್ ಡೇಟಲ್ಲಿ 3, 12, 21, 30 ಇಲ್ಲ ಯಾವುದಾದ್ರೂ ನಂಬರ್ ಬರುತ್ತೆ. ಬಟ್ ಏನಾಗ್ತದೆ, ಡೆಸ್ಟಿನಿ ನಂಬರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಡೆಸ್ಟಿನಿ ನಂಬರ್ನಲ್ಲಿ 1 ರಿಂದ 9 ಸಂಖ್ಯೆವರೆಗೂ ಯಾವುದಾದ್ರೂ ಒಂದು ಕಾಂಬಿನೇಷನ್ ಸೀರೀಸ್ ಬರ್ಬೋದು. ಓಕೆ, 33 ಬರ್ಬೋದು, ಆಮೇಲೆ 21 ಬರ್ಬೋದು, 30 ಬರ್ಬೋದು, ಅಥವಾ 3 ಸಂಖ್ಯೆ ಸಂಯೋಗ ಬರೋ ಥರ ಯಾವುದಾದ್ರೂ ಒಂದು ಕಾಂಬಿನೇಷನ್ನು ನಿಮಗೆ ಬರಬಹುದು. ಓಕೆ, ಈ ಥರ ಒಂದು ಕಾಂಬಿನೇಷನಲ್ಲಿ ಸಿಂಗಲ್ ಡಿಜಿಟಲ್ಲಿ ಬರುವಂಥ ನಂಬರ್ನ ನಾವು ಫೈನಲ್ ಮಾಡ್ಕೊಳ್ಬೇಕು, ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಒಂದು ಮಹತ್ವದ್ದಾಗಿರುತ್ತೆ. ಈಗ ನೋಡಿ, ಬರ್ತ್ ಡೇಟಲ್ಲಿ 3 ಇತ್ತು, ಡೆಸ್ಟಿನಿನಲ್ಲಿ 1 ಇತ್ತು ಅಂತ ಹೇಳಿದ್ರೆ, ಅಂದರೆ ಸಿಂಗಲ್ ಡಿಜಿಟಲ್ಲಿ 1 ಬಂದಿತ್ತು ಅಂದರೆ 3-1 ಕಾಂಬಿನೇಷನ್ ಅಂತ ಹೇಳ್ತೀವಿ. ಈ ಥರ ಒಂದು ಸಂಯೋಗದಲ್ಲಿ ಏನಾಗ್ತದೆ, ನೇಮ್ ನಂಬರ್ ಸಿಂಗಲ್ ಡಿಜಿಟಲ್ಲಿ ನಂಬರ್ 9 ಬರೋ ಥರ ನೀವು ಚೂಸ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಈಗ ಬರ್ತ್ ಡೇಟಲ್ಲಿ ನಂಬರ್ 3 ಬರ್ತಾ ಇದೆ, ಡೆಸ್ಟಿನಿ ನಂಬರಲ್ಲಿ ನಂಬರ್ 2 ಬರ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಒಂದು ಸಂದರ್ಭದಲ್ಲಿ ನೇಮ್ ನಂಬರ್ನ ಸಿಂಗಲ್ ಡಿಜಿಟಲ್ಲಿ ನಂಬರ್ 1 ಬರೋ ಥರ ನೇಮ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಈಗ ಬರ್ತ್ ಡೇಟಲ್ಲಿ 3 ಇದ್ದು ಡೆಸ್ಟಿನಿನಲ್ಲಿಯೂ ಸಹ 3 ಬರ್ತಾ ಇದ್ರೆ, 2 ಸಿಮಿಲರ್ ಬರ್ತಾ ಇದ್ರೆ ನಾವೇನು ಮಾಡಬೇಕಾಗ್ತದೆ, ನೇಮ್ ನಂಬರ್ 1 ಇಂದ ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಬರ್ತ್ ಡೇಟಲ್ಲೇ 3 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 4 ಬರ್ತಾ ಇದ್ರೆ, ಈ ಥರ ಒಂದು ಕಾಂಬಿನೇಷನಲ್ಲಿ ಅಗೇನ್ ನೀವು ನಂಬರ್ 3 ಇಂದ ನೇಮ್ ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬರ್ತ್ ಡೇಟಲ್ಲಿ ನಂಬರ್ 3 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 5 ಬರ್ತಾ ಇದ್ರೆ, ಈ ಥರ ಒಂದು ಕಾಂಬಿನೇಷನ್ಗೆ ನಂಬರ್ 4 ಇಂದ ನೇಮ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದೆ, ತುಂಬ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಬರ್ತ್ ಡೇಟಲ್ಲಿ 3 ಬರ್ತಾ ಇದೆ, ಡೆಸ್ಟಿನಿನಲ್ಲಿ 6 ಬರ್ತಾ ಇದ್ರೆ, ನಂಬರ್ 9 ಇಂದ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀವಿ. ಬರ್ತ್ ಡೇಟಲ್ಲಿ 3 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 7 ಬರ್ತಾ ಇದ್ರೆ, ಈ ಥರದ್ದು ಒಂದು ಕಾಂಬಿನೇಷನಲ್ಲಿ ಏನಾಗ್ತದೆ, ಎಸ್ಪೆಷಲಿ 3 and 7 ಕಾಂಬಿನೇಷನ್ ಬಂದಾಗ ನೀವು ನಂಬರ್ 3 ಬರೋ ಥರನಾದರೂ ನೇಮ್ ನಂಬರ್ ಚೂಸ್ ಮಾಡ್ಬೋದು, ನಂಬರ್ 7 ಬರೋ ಥರನಾದರೂ ನೇಮ್ ನಂಬರ್ ಚೂಸ್ ಮಾಡ್ಬೋದು. ಬಟ್ ಇಲ್ಲಿ ನನ್ನ ಪ್ರಕಾರ ಏನಂದರೆ, ನಂಬರ್ 7 ಇಂದ ನೀವು ನೇಮ್ ನಂಬರ್ ಚೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬರ್ತ್ ಡೇಟಲ್ಲಿ 3 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 8 ಬರ್ತಾ ಇದ್ದರೆ, ಡೆಸ್ಟಿನಿಯಲ್ಲಿ ನಂಬರ್ 8 ಬರ್ತಾ ಇದೆ ಅಂತ ಹೇಳಿದ್ರೆ ಏನಾಗ್ತದೆ, ಸಾಮಾನ್ಯವಾಗಿ ಇಲ್ಲಿ ನಂಬರ್ 3 ಇಂದ ನೇಮ್ ನಂಬರ್ನ ನೀವು ಚೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬರ್ತ್ ಡೇಟಲ್ಲಿ 3 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 9 ಬರ್ತಾ ಇದ್ದರೆ, ಈ ಥರ ಒಂದು ಕಾಂಬಿನೇಷನ್ ಸಂಯೋಗ ಬರ್ತಾ ಇದ್ದರೆ ನೀವು ನಂಬರ್ 8 ಇಂದ ನೇಮ್ ನಂಬರ್ನ ಚೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ರೀತಿ ನಿಮ್ಮ ನೇಮ್ ನಂಬರ್ನ ನೀವು ಚೆಕ್ ಮಾಡ್ಕೊಳ್ಳಿ ಆಲ್ಫಾಬೆಟಿಕಲಿ. ಇನ್ ಕೇಸ್ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಅದರಲ್ಲಿ ಏನಾಗ್ತದೆ, ತುಂಬ ಒಂದು ಹೊಸ ವಿಷಯಗಳು ನಿಮಗೆ ತಿಳಿಯುತ್ತೆ. ಹೇಗೆ ಈಸಿಯಾಗಿ ನಾವು ನೇಮನ್ನ ಚೂಸ್ ಮಾಡ್ಕೊಳ್ಬೇಕು. ಈಗ ಆಲ್ರೆಡಿ ಏನಾದರೂ ಎಕ್ಸಿಸ್ಟೆಡ್ ನೇಮ್ ಇರುತ್ತೆ, ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಆಲ್ಫಾಬೆಟಿಕಲಿ ನೀವು ಆಲ್ಟ್ರೇಷನ್ ಮಾಡಬಹುದು, ಅಂದರೆ ಬ್ಯಾಲೆನ್ಸಿಂಗ್ ಮಾಡಬಹುದು. ನೇಮ್ ನ್ಯೂಮರಾಲಜಿಯಲ್ಲಿ ಹೇಗಿರುತ್ತೆ, ನೇಮ್ ನಂಬರ್ ನಾಟ್ ಓನ್ಲಿ ನಂಬರ್, ಈವನ್ ಪ್ರೊನೌನ್ಸಿಯೇಷನ್ನಲ್ಲೂ ಸಹ ಆ ಒಂದು ವೈಬ್ರೇಷನ್ನು ನಮ್ಮ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ. ಹೀಗಾಗಿ ನೇಮ್ ನ್ಯೂಮರಾಲಜಿಯಲ್ಲಿ ಏನಾಗ್ತದೆ, ಸ್ಪೆಸಿಫಿಕ್ ಆಗಿ ಒಂದು ಬರ್ತ್ ಡೇಟ್ ಮತ್ತು ಅಂದರೆ ಡ್ರೈವರ್ ನಂಬರ್, ಡೆಸ್ಟಿನಿ ನಂಬರ್
ನೇಮ್ ನಂಬರ್. ಇದು ಹೇಗಿರಬೇಕು ಅಂತ ಹೇಳಿದ್ರೆ, ಒಂದು ಟ್ರಯಾಂಗಲ್ ಸೀರೀಸು ಕಾಂಬಿನೇಷನ್ ಬ್ಯಾಲೆನ್ಸಿಂಗ್ ಆಗಿರಬೇಕು. ಆವಾಗಲೇ ಮಾತ್ರ ಏನಾಗ್ತದೆ, ನಮ್ಮ ಜೀವನದಲ್ಲಿ ಬರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರುತ್ತಲ್ಲ, ಪ್ರತಿಯೊಂದು ಹರ್ಡಲ್ಸ್ಗೂ ಒಂದು ಬ್ಯಾಲೆನ್ಸ್ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡುವಂಥ ಒಂದು ಮೈಂಡಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಇದರ ಒಂದು ಲಾಭ ಹೀಗೆ ಇರೋದ್ರಿಂದ ನೀವೇನಾಗ್ತದೆ, ನೇಮ್ ನಂಬರ್ನ ಸರಿಯಾಗಿ ತಿಳ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನನ್ನ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರುತ್ತೆ. ವೇದಿಕೆ ಅಸ್ಟ್ರೋ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿ ವರ್ಷನಲ್ಲಿ ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಆಚಾರ್ಯ ಶಕ್ತಿ ಹಿಂದಿ ವರ್ಷನಲ್ಲಿ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲೂ ಸಹ ನಿಮಗೆ ಹೆಚ್ಚಿನ ಮಾಹಿತಿಗಳು ಕನ್ನಡದಲ್ಲಿ ಹೇಳಿರುವಂಥದ್ದು ಹಿಂದಿ ವರ್ಷನಲ್ಲೂ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ನಾನು ಕೊಟ್ಟಿರ್ತೇನೆ. ಇವನ್ ನಮ್ಮ ವೆಬ್ಸೈಟಲ್ಲೂ ಸಹ ನೀವು ಇದರ ಒಂದು ವಿವರಣೆಯನ್ನು ನೋಡಬಹುದು. ನಮಸ್ಕಾರ ವೀಕ್ಷಕರೇ.